ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸ್ತಾ ಇದ್ದ ಬಿಜೆಪಿ ಇದೀಗ ಕಂಡಲ್ಲಿ ಗ್ಯಾರಂಟಿ ಕೊಡ್ತಾ ಇದೆ. ಕರ್ನಾಟಕದಲ್ಲಿ ಮಾತ್ರ ಅದು ಬಿಟ್ಟಿ ಗ್ಯಾರಂಟಿ, ಕರ್ನಾಟಕದಲ್ಲೇ ಮಾತ್ರ ಅದು ಬೇಡವಾಗಿರೋ ಗ್ಯಾರಂಟಿ. ಆದ್ರೆ ಬೇರೆ ರಾಜ್ಯಗಳಲ್ಲಿ ಇವರೇ ತಗ 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 ಅಂತ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಬಿಜೆಪಿ ಅವರು. ತಮಿಳುನಾಡಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಏಪ್ರಿಲ್ 23ಕ್ಕೆ ನಡೆಯುವ ವಿಧಾನಸಭೆ ಚುನಾವಣೆಗೆ ಇಂದು ಬಿಜೆಪಿ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದೆ. ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. ಪಾಪ ಈ ಬಿಜೆಪಿ ವಕ್ತಾರರು ನಾಳೆ ಬಂದು ಏನ್ ಡಿಸ್ಕಷನ್ ಮಾಡ್ತಾರೆ ನಮ್ಮಲ್ಲೆಲ್ಲ. ಯಾಕೆ ಬೇಕಾಗಿತ್ತು 2,000 ರೂಪಾಯಿ ಕೇಳಿದ್ರ ಹೆಣ್ಮಕ್ಳು ಇವರಿಗೆ? ಅದರಿಂದ ಅಭಿವೃದ್ಧಿ ಆಗ್ತಾ ಇಲ್ಲ. ಈ ಬಿಟ್ಟಿ ಭಾಗ್ಯಗಳಿಂದಾಗಿ ಬೊಕ್ಕಸ ಖಾಲಿ ಆಗ್ತಾ ಇದೆ ಅಂತ ಪಾಪ ದಿನ ಬೆಳಗಾದ್ರೆ ಇಲ್ಲೇ ಸ್ಟುಡಿಯೋದಲ್ಲಿ ಬಂದು ಮೇಜ್ ಕುಟ್ಟಿ ವಕ್ತಾರರು ವಾದ ವಿವಾದ ಮಾಡ್ತಿದ್ರು. ಇನ್ಮೇಲೆ ಏನ್ ಮಾಡ್ತಾರೆ ಪಾಪ ಅವರು. ಇವ್ರು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಇವ್ರದ್ದು. ಬಾಗಲಕೋಟೆಯಲ್ಲೊಂದು, ದಾವಣಗೆರೆ ದಕ್ಷಿಣದಲ್ಲೊಂದು, ಕರ್ನಾಟಕದಲ್ಲೊಂದು, ಪಕ್ಕದಲ್ಲಿ ತಮಿಳ್ನಾಡಲ್ಲೊಂದು. ಅಷ್ಟೇ ಅಲ್ಲ, ಮನೆಯ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ, ಪ್ರತಿ ಮನೆಗೆ 10,000 ರೂಪಾಯಿಗಳ ಒಂದು ಬಾರಿಯ ಆರ್ಥಿಕ ಸಹಾಯದ ಭರವಸೆ ನೀಡಿದೆ. ಬಿಹಾರದಲ್ಲಿ ಹಿಂಗೆ ಗೆದ್ರು. ಅಷ್ಟೇ ಅಲ್ಲ, ವರ್ಷಕ್ಕೆ 3 ಉಚಿತ ಸಿಲಿಂಡರ್ ನೀಡುವ ಭರವಸೆ ಕೊಟ್ಟಿದೆ. ರೈತರಿಗೆ ಉಜವೆ ತಾಯಿ ಯೋಜನೆಯ ಜಾರಿಗೆ ತರಲು ಉದ್ದೇಶಿಸಲಾಗಿದ್ದು, ಕೇಂದ್ರದ ಪಿಎಂ ಕಿಸಾನ್ ಯೋಜನೆಯಡಿ ನೀಡಲಾಗುವ ಹಣಕ್ಕೆ ಹೆಚ್ಚುವರಿಯಾಗಿ 3,000 ರೂಪಾಯಿಗಳನ್ನ ಸೇರಿಸಿ ರೈತರ ವಾರ್ಷಿಕ ಆರ್ಥಿಕ ನೆರವನ್ನ ಒಟ್ಟು 9,000 ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ. ಅಲ್ಲಿ ಗ್ಯಾರಂಟಿ ಬಿಟ್ಟಿ ಇದ್ರಲ್ಲೂ ಟ್ರೆಂಡ್ ಅಲ್ಲಿ ಹೋಗ್ತಾ ಇದ್ರಲ್ಲ ಮೇಡಮ್. ಈಗ ಸಿಲಿಂಡರ್ ಕ್ರೈಸಿಸ್ ಇದೆಯಲ್ಲ, ಸಿಲಿಂಡರ್ ಸಿಗುತ್ತೆ ಅನ್ನೋ ಆಸೆಗಾದ್ರೂ ಜನ ವೋಟ್ ಹಾಕ್ತಾರೆ ಅಂತ ಆತರ ಏನಾದ್ರು ಸ್ಟ್ರಾಟಜಿ ಇರ್ಬೋದಾ? ಇವ್ರಿ ನನಗೆ ಈಗ ಬೈದ್ರೆ ಇವ್ರು ಬಿಜೆಪಿ ವಿರುದ್ಧ ಮಾತಾಡ್ತಾರೆ ಅಂತಾರೆ, ಆಯ್ತಾ? ನಮ್ಗೇನ್ ಕಾಂಗ್ರೆಸ್ ಬಿಜೆಪಿ ಎಲ್ಲ ಒಂದೇ. ಸಿಲಿಂಡರ್ ಕೊಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಜನರಿಗೆ, ಹೌದಾ? ಹೌದು ಮೇಡಮ್. ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಕೊಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಆಟೋಗಳಿಗೆ ಗ್ಯಾಸ್ ಕೊಡಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಕ್ರೈಸಿಸ್ ಇದೆ. ಕದನ ವಿರಾಮ ಯಾವಾಗ ಬ್ರೇಕ್ ಆಗುತ್ತೋ ಗೊತ್ತಿಲ್ಲ. ಅಮೆರಿಕ ಅಧ್ಯಕ್ಷ ಹುಚ್ಚರಂಗ ಆಡ್ತಿದ್ದಾನೆ. ಇವತ್ತು ವಾರ್ ಅಂತಾನೆ, ಇವತ್ತು ದಿಗ್ಬಂಧ ಅಂತಾನೆ, ನಾಳೆ ಇನ್ನೊಂದಂತಾನೆ, ಮತ್ತೊಂದಂತಾನೆ. ಫುಲ್ ಮಾರ್ಕೆಟ್ ಅಂತೂ ಏರುಪೇರು ಆಗ್ತಾ ಇದೆ. ನಾಳೆ ಮುಂದೇನು ಅನ್ನುವಂಥ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ. ಈಗಲೇ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ, ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಜನರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿರೋದನ್ನ ನಿಮಗೆ ಕೊಡಕ್ ಆಗ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಇವ್ರು ಕೊಟ್ಬಿಡ್ತಾರಂತೆ. ಹೆಂಗ್ ಕೊಡ್ತೀರಿ? ಆವಾಗಿಂದ ಏನು ಎಲ್ಲಿಂದ ತರಿಸ್ತೀರಿ? ಅವಾಗ ದೇವಲೋಕದಿಂದ ತರಿಸ್ತೀರಿ ಸಿಲಿಂಡ್ರು? ಎಂತ ಆಮಿಷ ನೋಡ್ರಿ ಇವ್ರು. ಅದೇನೋ ಅಂತಾರಲ್ಲ, ಅಂತದ್ ಯಾರ್ದೋ ಮನೆ ಮುಂದೆ ಹಾಕಿರೋ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಳ್ಳೋದು ಅಂತ. ಜನ ಒದ್ದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ ಸಿಲಿಂಡರ್ಗೋಸ್ಕರ. ಇವ್ರು ಎಲೆಕ್ಷನ್ ಗೆದ್ರೆ 3 ಫ್ರೀ ಕೊಡ್ತಾರಂತೆ. ಫ್ರೀ ಅಲ್ಲ ರೀ, ದುಡ್ಡು ಕೊಡ್ತೀವಿ ಕೊಡಿ ಅಂತ ಸಾಯ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಇದೆಲ್ಲ ನಡೆಯುತ್ತೆ ಬಿಜೆಪಿಗೆ. ಏನಿದು? ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೆ.